ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಈ ವಿಡಿಯೋದಲ್ಲಿ ನಾನು ಕಾಫಿಯಲ್ಲಿ ಹೂ ಅರಳುವ ಸಮಯದಲ್ಲಿ ಮಾಡಬೇಕಾದ ಸ್ಪ್ರೇಯ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕಾಫಿ ಹೂ ಅರಳುವ ಸಮಯದಲ್ಲಿ ಪೋಷಕಾಂಶಗಳ ಅವಶ್ಯಕತೆ ಜಾಸ್ತಿ ಆಗಿರುತ್ತದೆ. ಹಾಗಾಗಿ ನೀವು ಎಲೆಗಳ ಮುಖಾಂತರ ಪೋಷಕಾಂಶಗಳ ಸ್ಪ್ರೇಯನ್ನು ನೀಡುವುದರಿಂದ ಹೆಚ್ಚಿನ ಇಳುವರಿ ದೊರೆಯುತ್ತದೆ. ಸ್ಪ್ರೇ ಮಾಡುವಾಗ ಎಲೆಯ ತಳಭಾಗಕ್ಕೆ ತಾಗುವಂತೆ ಸ್ಪ್ರೇ ಮಾಡಿದರೆ ಉತ್ತಮ. ಹೂ ಅರಳುವ ಸಮಯದಲ್ಲಿ 200 ಲೀಟರ್ ನೀರಿಗೆ 19 1 kg ಹಾಗೂ ಇದರ ಜೊತೆಗೆ MKP ಪೊಟ್ಯಾಷಿಯಂ ಫಾಸ್ಫೇಟ್ 1 kg, ಇದನ್ನು ಶಾರ್ಟಾಗಿ MKP ಅಂತ ಕೂಡ ಹೇಳ್ತಾರೆ. ಹಾಗೆ ಹಾರ್ಮೋನಲ್ ಪ್ಲಾನಫಿಕ್ಸ್ 50 ml, ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ 200 ಗ್ರಾಂ ಹಾಗೂ ಇದರ ಜೊತೆಗೆ ಅರೇಬಿಕಕ್ಕೆ ಶಿಲೀಂಧ್ರನಾಶಕವಾದ ಟ್ಯುಬೆಕೊನಜೋಲ್. ರೋಬಸ್ಟಕ್ಕೆ ಇದು ಬಳಸುವ ಅವಶ್ಯಕತೆ ಇರುವುದಿಲ್ಲ. ಹೂ ಅರಳುವ ಮುಂಚೆ ಆದರೆ ನೈಟ್ರೋಬೆನ್ಸಿನ್, ಹೂ ಅರಳಿದ ನಂತರವಾದರೆ ಅಮಿನೋ ಆ್ಯಸಿಡ್ ಹಾಗೂ ಈ ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಫಾಲ್ವಿಕ್ ಆ್ಯಸಿಡ್. ಇದರ ಜೊತೆಗೆ ಸ್ಪ್ರೆಡ್ಡರ್, ಯಾವುದಾದರೂ ಒಳ್ಳೆಯ ಸಿಲಿಕಾನ್ ಸ್ಪ್ರೆಡ್ಡರನ್ನು ಮಿಶ್ರಣ ಮಾಡಿ ಸ್ಪ್ರೇ ಮಾಡಿದರೆ ಉತ್ತಮ ಇಳುವರಿ ದೊರೆಯುತ್ತದೆ. ನೀವು ಕೂಡ ಸರಿಯಾದ ಸಮಯದಲ್ಲಿ ಕಾಫಿಗೆ ಈ ಪೋಷಕಾಂಶಗಳ ಸ್ಪ್ರೇ ಮಾಡಿ ಉತ್ತಮ ಇಳುವರಿ ಪಡೆಯಿರಿ. ಥ್ಯಾಂಕ್ ಯು.